ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ತಿಳಿಸುವ ಶ್ರೀಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತು ಅರ್ಥಾತ್ ಗುರುವಿನ ಬಳಿಯಲ್ಲಿ ಕುಳಿತು ಕೇಳುವ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯವು ಸಂಪೂರ್ಣಗೊಂಡಿತು. ಮನುಷ್ಯನ ಅಂತಿಮ ಗುರಿಯು ಬ್ರಹ್ಮವಿದ್ಯೆಯನ್ನು ತಿಳಿಯುವುದೇ ಆಗಿದೆ. ಯಾವುದನ್ನು ತಿಳಿದರೆ ಇನ್ನೇನನ್ನೂ ತಿಳಿಯುವ ಅವಶ್ಯಕತೆ ಇಲ್ಲವೋ, ಯಾವುದನ್ನು ತಿಳಿದರೆ ಈ ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ ನೀರಿನಲ್ಲಿ ಬೆಳೆದ ತಾವರೆಯ ಎಲೆಗಳು ನೀರಿಗೆ ಅಂಟದೇ ಇರುವಂತೆ ಸಂಸಾರದಲ್ಲಿ ಇದ್ದು ಸಂಸಾರದ ಮೋಹವಿಲ್ಲದೆ ಬದುಕಬಲ್ಲಂಥ ಸಾಮರ್ಥ್ಯ ಕೊಡುವ ಶಕ್ತಿ ಬ್ರಹ್ಮವಿದ್ಯೆಗಿದೆ. ಮನಸ್ಸಿನಲ್ಲಿ ಸಂಕಲ್ಪಿಸಿದ ಕಾರ್ಯಗಳು ತಾನೇ ತಾನಾಗಿ ಯಾವ ಅಡೆತಡೆ ಇಲ್ಲದೆ ನಡೆಸುವ ಶಕ್ತಿ ಬ್ರಹ್ಮವಿದ್ಯೆಗಿದೆ. ಮನುಷ್ಯ ಮಾಡುವ ಪ್ರತಿ ಪೂಜೆ, ಭಜನೆ, ವ್ರತಾದಿಗಳು ಬ್ರಹ್ಮವಿದ್ಯೆಯನ್ನು ತಿಳಿಸುವುದಕ್ಕೆ ಆಗಿದೆ. ಬ್ರಹ್ಮವಿದ್ಯೆಯನ್ನು ಸಾಕ್ಷಾತ್ಕರಿಸಿಕೊಂಡವನಿಗೆ ಹಗಲು ರಾತ್ರಿ ಎರಡೂ ಒಂದೇ. ಇಹಲೋಕದ ಯಾವ ಬಾಧೆಗಳೂ ಆತನನ್ನು ಬಾಧಿಸದು. ಆತನ ಸಂಕಲ್ಪಿತ ಕಾರ್ಯಗಳು ಯಾವ ಅಡೆತಡೆ ಇಲ್ಲದೆ ತಾನಾಗಿ ನಡೆಯುವ ಕಾರಣ ಚಿಂತೆ, ದುಗುಡ, ಕೋಪ, ತಾಪ ಯಾವುದೂ ಇಲ್ಲದೆ ಸ್ಫಟಿಕದಿಂದ ತಿಳಿಗೊಳಿಸಿದ ನಿಶ್ಚಲ ಶುಭ್ರ ನೀರಿನಂತೆ ಸದಾ ಪರಮಾನಂದದಿಂದ ಆತ್ಮನಲ್ಲೇ ನೆಲೆ ನಿಂತು ಪ್ರತಿ ಕೆಲಸವನ್ನು ಭಗವದರ್ಪಣ ಭಾವದಿಂದ ಮಾಡುತ್ತಾ ಸಂತೋಷಿಸುತ್ತಾನೆ. ಮನುಷ್ಯನಿರಬಹುದು, ಪ್ರಾಣಿಗಳಿರಬಹುದು, ಪ್ರಪಂಚಕ್ಕೆ ಬರುವಾಗಲೇ ಪ್ರಪಂಚದಲ್ಲಿ ಬದುಕಲು ಅವಶ್ಯಕವಾದ ಜ್ಞಾನ ಹಾಗೂ ಶಕ್ತಿ ಪಡೆದು ಬದುಕಿಗೆ ಬೇಕಾದ ಆಸರೆ ಪಡೆದೇ ಹುಟ್ಟುವುದು. ಆಗ ತಾನೇ ಹುಟ್ಟಿದ ಹಸುಗೂಸಿಗೆ ತಾಯಿಯ ಹಾಲು ಕುಡಿಸುವುದನ್ನು ಯಾರೂ ಕಲಿಸುವ ಅವಶ್ಯಕತೆ ಇಲ್ಲವೆಂದ ಮೇಲೆ ಪ್ರಪಂಚದ ಪ್ರತಿ ವ್ಯಕ್ತಿಗೂ ಉದ್ಯೋಗ ಕಲ್ಪಿಸಿ ಕಾಪಾಡುತ್ತೇನೆ ಎನ್ನುವುದು ಹಾಸ್ಯಾಸ್ಪದ. ಕೇವಲ ಅಕ್ಷರ ತಿಳಿಯುವುದರಿಂದ, ಬಹುಭಾಷೆ ಮಾತನಾಡುವುದರಿಂದ ವ್ಯಕ್ತಿತ್ವ ವಿಕಾಸ ನಿರ್ಮಾಣವಾಗಲಾರದು. ಮನುಷ್ಯ ತನ್ನನ್ನು ತಾನು ತಿಳಿದುಕೊಂಡು ತನ್ನ ಇತಿ ಮಿತಿ ಅರಿತು ತನ್ನ ಕೌಶಲ್ಯವನ್ನು ಅರಿತು ತನ್ನ ಕೌಶಲ್ಯದ ಪ್ರಪಂಚದಲ್ಲಿ ವ್ಯವಹರಿಸಿದರೆ, ತನ್ನ ಕೆಲಸ ಮಾಡಿದರೆ ಆತ ಪ್ರಯಾಸವಿಲ್ಲದೆ ಬದುಕು ಸಾಗಿಸಲು ಸಾಧ್ಯ. ನಳ, ಭೀಮ ಇವರುಗಳು ಬರೀ ಪರಾಕ್ರಮಶಾಲಿಯಾಗಿ ಹೆಸರು ಮಾಡದೆ ಪಾಕಶಾಸ್ತ್ರದಲ್ಲೂ ಸೈ ಎನಿಸಿಕೊಂಡವರು. ಉದರ ನಿಮಿತ್ತಂ ಬಹುಕೃತ ವೇಷಂ ಎನ್ನುವಂತೆ ಆಯಾಯ ಸಮಯಕ್ಕೆ ಸಮಾಜದಲ್ಲಿ ಸಮಾಜಕ್ಕೆ ಬೇಕಾಗಿಯೂ ಅಥವಾ ತನಗೆ ಬೇಕಾಗಿಯೂ ಬೇಕಾದ ವೇಷ ಧರಿಸಿ ಜೀವನ ನಡೆಸಬೇಕಷ್ಟೆ. ಮನೆಯಲ್ಲಿ ತಾಯಿಯಾದರೆ ಸಮಾಜದಲ್ಲಿ ವೈದ್ಯೆಯಾಗಿರಬಹುದು. ಭಗವದ್ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದನ್ನು ಅನುಸರಿಸುವ ಮೂಲಕ ಬ್ರಹ್ಮವಿದ್ಯೆಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.